ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೇರೆ ಏನಾದರೂ ಕಂಟೆಂಟ್ ಇದ್ದರೆ ಹೇಳಿ ಮಾಡೋಣ. ಆ್ಯಂಡ್ ನಾವು ಸ್ವಲ್ಪ ಭಾನುವಾರ ಹೊರಗೆ ಹೋಗಿದ್ವಿ ಆ್ಯಂಡ್ ಸ್ವಲ್ಪ ಕೆಲಸ ಇತ್ತು. ಆ್ಯಂಡ್ ಮನೇಲಿ ಸ್ವಲ್ಪ ಗ್ರಾಸರಿನೂ ಖಾಲಿ ಆಗಿತ್ತು. ಆ್ಯಂಡ್ ಮಂತ್ಲಿ ಗ್ರಾಸರಿ ಆಗಿರೋದ್ರಿಂದ ಇಲ್ಲೇ ಎಲ್ಲಾದರೂ ಹೋಗೋಣ. ಹೈದ್ರಾಬಾದಲ್ಲಿ ಹೊಸದಂದರೆ ರತನ್ ದೀಪ್ ಮತ್ತು ವಿಜೇತಾ ಅಂತೆ. ಸೊ ಅಲ್ಲಿ ಟ್ರೈ ಮಾಡೋಣ ಈ ಸರಿ ಅಂತ ಹೇಳಿ ಅನ್ಕೋತಾ ಇದ್ದೆ. ಬಟ್ ನಮ್ಮ ಮನೆಯವರು ಬೇಡ, ನೀನು ಎಕ್ಸ್ಟ್ರಾ ಬೇರೆ ಬೇರೆ ಸಾಮಾನು ಬೇಕಂತ ಹೇಳ್ತಾ ಇದೆಯಲ್ಲ, ಸೊ ನೀನು ಡಿಮಾರ್ಟಿಗೆ ಹೋಗು ಅಂತ ಹೇಳಿ ನನ್ನ ಡಿಮಾರ್ಟಿಗೆ ಡ್ರಾಪ್ ಮಾಡಿದರು. ಮತ್ತು ಅಪ್ಪ ಮಗ ಎಲ್ಲೋ ಬೇರೆ ಕಡೆ ಹೊರಗೆ ಹೋದರು. ಆ್ಯಂಡ್ ಡಿಮಾರ್ಟ್ ಅಂದ್ರೆ ಭಯ ಆಗುತ್ತೆ. ಬಿಕಾಸ್ ಅಷ್ಟು ಎಲ್ಲ ಥರ ಐಟಮ್ಸ್ ಒಂದೇ ಕಡೆ ಇಟ್ಬಿಟ್ಟಿರ್ತಾರಲ್ಲ. ಸೊ 1,000 ರೂಪಾಯಿ ಹೋಗಿ 3,000 ರೂಪಾಯಿ ಆಗಿರುತ್ತೆ. ಆ ಥರ ಅಷ್ಟು ಎಲ್ಲ ಥರ ಐಟಮ್ಸ್ ಇರುತ್ತೆ. ಒಂದು ಹೋಗಿ 10 ತೊಗೊಂಡಂಗೆ ಆಗುತ್ತೆ. ನಾನು ಅದಕ್ಕೆ ಬೇಡ ಅಂದಿರ್ತೀನಿ ಒಂದೊಂದು ಸಾರಿ. ಬಟ್ ಸ್ಟಿಲ್ ಈ ಸರಿ ಸ್ವಲ್ಪ ಸಾಮಾನು ಜಾಸ್ತಿನೇ ಬೇಕಾಗಿತ್ತು, ಅದಕ್ಕೆ ಹೋಗಿದ್ವಿ. ರೇಷನ್ ತೊಗೋತಾ ಇದ್ದೀನಿ ನಾನು. ಸ್ವಲ್ಪ ಉಪ್ಪು ಖಾಲಿಯಾಗಿತ್ತು, ಜಾಮು, ಆಮೇಲೆ ಸಾಸು, ಆಮೇಲೆ ಸ್ವಲ್ಪ ಶುಗರು ಎಲ್ಲ ಖಾಲಿಯಾಗಿತ್ತು. ಸ್ವಲ್ಪನೇ ಇತ್ತು, ಅರ್ಧ ಕೆ ಜಿ 1/4 ಕೆ ಜಿ ಆ ಥರನೇ ಇತ್ತು ಮನೆಯಲ್ಲಿ. ಅಂದರೆ 1 ಮಂತ್ ಆಗಿತ್ತು ತಂದು. ಜಾಸ್ತಿ ತೊಗೊಂಬರಲ್ಲ, 3 ಕೆ ಜಿ ಇಲ್ಲ 2 ಕೆ ಜಿ ಅಷ್ಟೇ ತಂದಿರ್ತೀನಿ. ಜಾಸ್ತಿ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀವಿ. ಇವಾಗ ಹಾಕೋತಾ ಇದ್ದೀನಿ ಶುಗರ್ನ. ಎಷ್ಟು ಬೇಕಷ್ಟು ಹಾಕ್ಕೊಂಡು ಅಲ್ಲಿ ಕೌಂಟರಲ್ಲಿ ಕೊಟ್ಟರೆ ಅವರು ಅದಕ್ಕೆ ಸೀಲ್ ಹೊಡೆದು ಎಷ್ಟು ಕೆ ಜಿ ಇದೆ, ಎಷ್ಟು ಏನಿದೆ ಅಂತ ಎಲ್ಲ, ಎಷ್ಟು ರೂಪಾಯಿ ಅಂತ ಎಲ್ಲ ಅಲ್ಲೊಂದು ಪೇಸ್ಟ್ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಅವತ್ತು ಭಾನುವಾರ ಆಗಿದ್ದರಿಂದ ಸ್ವಲ್ಪ ರಶ್ ಇತ್ತು. ಸೊ ಹಾಗೆಯೇ ಒಳಗೆ ಪರ್ಸೆಲ್ಲ ಬಿಡಲ್ಲ. ಸೊ ಒಂದು ಬ್ಯಾಗಲ್ಲಿ ಹಾಕಿ ಲಾಕ್ ಮಾಡಿಕೊಡ್ತಾರೆ, ಯಾವ ಥರದ್ದೇ ಪರ್ಸ್ ಇರಲಿ. ಸೊ ಅದೊಂದು ಡಿಸಡ್ವಾಂಟೇಜ್ ಆಗಿತ್ತು ನನಗೆ. ಯಾಕಂದರೆ ನಂದು ಕಾರ್ಡು ಆ ಪರ್ಸ್ ಒಳಗೆ ಇತ್ತು. ಅವ್ರಿಗೆ ಕೇಳಿದೆ ನಾನು, ಮತ್ತು ನನ್ನ ಪರ್ಸ್ ಒಳಗೆ ಕಾರ್ಡ್ ಇದೆ ಮೇಡಮ್, ಏನು ಮಾಡೋಣ ಅಂಥೇಳಿ. ಅವ್ರು ಹೇಳಿದರು, ಇಲ್ಲ ನೀವು ಲಾಸ್ಟ್ ಬಿಲ್ಲಿಂಗ್ ಕೌಂಟ್ರಲ್ಲಿ ಹೋದ ತಕ್ಷಣ ಅವ್ರು ಕಟ್ ಮಾಡ್ತಾರೆ ಅದನ್ನು ಅಂತ ಅದು ಹೇಳಿರು. ಓಕೆ ಅಂತ ಹೇಳಿ ಒಳಗೆ ಬಂದೆಲ್ಲ ಶಾಪ್ ಮಾಡ್ಕೊತಾ ಇದ್ದೀನಿ. ಅಷ್ಟು ಇದಿರಲಿಲ್ಲ, ಸ್ವಲ್ಪ ನನಗೆ ರೇಷನ್ ಏನು ಅಷ್ಟು ಬೇಕಾಗಿರಲಿಲ್ಲ ಅನ್ಕೋತೀನಿ. ಆಮೇಲೆ ವಾಷಿಂಗ್ ಮಷಿನ್ ಪೌಡರು, ಆಮೇಲೆ ಸ್ಕ್ರಬ್ಬರು, ಹೀಗೆ ಒಂದು ತೊಗೊಳಕ್ಕೋಗಿ 10 ತೊಗೊಂಡಂಗೆ ಆಯಿತು ನನಗಂತೂ. ನಮ್ಮ ಮನೆಯವರು ಒಂದು ಸ್ವಲ್ಪನೇ ಶಾಪ್ ಮಾಡ್ಕೊಂಬ ಅಂದರು. ಬಟ್ ನೀವು ಡಿಮಾರ್ಟಿಗೆ ಬಿಡ್ತಾ ಇದ್ದೀರಾ, ನಾನು ಹೇಳೋಕ್ಕೆ ಬರಲ್ಲ ಅಂತ ಹೇಳಿದ್ದೆ. ಸೊ ಹಾಗೆ ಅವ್ರು ಬಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆಗ್ತಿತ್ತೇನೋ. ಬಿಕಾಸ್ ಅವ್ರ ಫೇವ್ರೆಟ್ಟು ಮಿಕ್ಸರು ಮತ್ತು ಸ್ವೀಟ್ಸ್ ಇವನ್ನೆಲ್ಲ ತೊಗೊತಿದ್ರು. ಬಟ್ ನಾನು ಅವನ್ನೆಲ್ಲ ತೊಗೊಳ್ಳಿಲ್ಲ, ಯಾಕಂದರೆ ಮನೇಲಿ ಆಲ್ರೆಡಿ ಇದ್ದಿದ್ದರಿಂದ ಅವರಿಗೆ ಸೂಸ್ಲಾ ಅಂದರೆ ಭಾಳ ಇಷ್ಟ. ಅದನ್ನು ನೋಡ್ತಾ ಇದ್ದೆ ಯಾವ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನೊಂದು ತೊಗೊಂಡೆ. ಆಮೇಲೆ ಮನೆಗೆ ಹೋದ್ಮೇಲೆ ಎಲ್ಲ ಇದು ರಿವ್ಯೂ ಮಾಡ್ತೀನಿ, ಪ್ರತಿಯೊಂದು ತೆಗಿತೀನಿ. ಯಾಕಂದರೆ ಮನೆಗೆ ಹೋದ್ಮೇಲೆ ಒಂದು ಸರಿ ಚೆಕ್ ಮಾಡ್ತೀವಿ ಯಾವುದಾದ್ರ ಮೇಲೆ ಎಷ್ಟು ರೇಟ್ ಇತ್ತು, ಎಷ್ಟು ಕಮ್ಮಿ ಬಿದ್ದಿದೆ ಡಿಮಾರ್ಟಿಂದ ಅಂತ ಹೇಳಿ. ಡಿಮಾರ್ಟ್ ಅಂದರೆ ಡಿಸ್ಕೌಂಟ್ ಮಾರ್ಟ್. ಸೊ ಆಫರ್ ಇದ್ದಿದ್ರ ಮೇಲೇ ನೋಡಿ ತೊಗೋತಾ ಇದ್ದೆ. ಮೇ ಬಿ ನಾನು ಅಲ್ಲಿ 11:30 ಹೋಗಿದ್ದೆ, 4 ತನಕ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಿಧಾನಕ್ಕೆ ಎಲ್ಲ ಒಂದೇ ನೋಡಿಕೊಂಡು. ನನ್ನ ಮಗ ಒಂದಿರಲಿಲ್ಲಲ್ಲ, ನಮ್ಮ ಮಗನ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ರಲ್ಲ. ಆಮೇಲೆ ಶೇಂಗಾನೂ ಬೇಕಾಗಿತ್ತು, ಅದನ್ನು ತೊಗೋತಾ ಇದ್ದೆ. 1 ಕೆ ಜಿ ಅಂದರೆ ಅರ್ಧ ಕೆ ಜಿ ಅಷ್ಟೇ ತೊಗೊಂಡೆ ಶೇಂಗಾ. ಯಾಕಂದರೆ ಮನೇಲಿ ಶೇಂಗಾ ಇತ್ತು, ಬಟ್ ಸ್ವಲ್ಪ ಚಟ್ನಿ ಪುಡಿ ಮಾಡೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಬೇಕಾಗಿತ್ತು, ಅದಕ್ಕೆ ತೊಗೊಂಡೆ. 1/2 ಕೆ ಜಿ ಮೇಲೇ ತೊಗೊಂಡೆ ಅನಿಸುತ್ತೆ ನಾನು. ಶೇಂಗಾ ಅಂದರೆ ಸ್ವಲ್ಪ ಹುರಿತೀನಿ, ಸ್ವಲ್ಪ ಪಾಕ್ಳಿ ಮಾಡ್ತೀನಿ, ಸ್ವಲ್ಪ ಅದನ್ನು ಪೌಡರ್ ಮಾಡಿ ಪಲ್ಯಕ್ಕೆಲ್ಲ ಹಾಕ್ತಿರ್ತೀನಿ. ಸೊ ಶೇಂಗಾ ಅಂದರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನಮ್ಮ ಮನೇಲಿ. ಆ್ಯಂಡ್ ಶೇಂಗಾ ಬೆಲ್ಲ ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ನನ್ನ ಮಗನಿಗೂ ಇಷ್ಟ ಶೇಂಗಾನ ಹುರಿದು ಕೊಟ್ಟರೆ. ಶೇಂಗಾ ಅಂದರೆ ಕಡಲೆ ಬೀಜ, ಬೆಂಗಳೂರು ಸೈಡಲ್ಲಿ. ಸೊ ಹೀಗೆ ನಾನು ಅಲ್ಲಿ ಇಟ್ಟು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಇಟ್ಟಿದ್ದೆ. ಅದನ್ನು ತೊಗೊತಾ ಇದ್ದೆ. ಏನು ಬೇಕು ರವೆ ತೊಗೋತಾ ಇದ್ದೀನಿ ಅನಿಸುತ್ತೆ ನಾನಿವಾಗ. ತೊಗೋತಾ ಇದ್ದೆ, ಯಾರೋ ಒಬ್ರು ಅಂಕಲ್ ಬಂದುಬಿಟ್ಟು ಅದನ್ನು ಸ್ವಲ್ಪ ಸೈಡಿಗೆ ಹಿಂಗೆ ತಳ್ಳಿಬಿಟ್ರು ಅನಿಸುತ್ತೆ. ಅದು ಆ ಕಡೆ ಹೋಗ್ಬಿಟ್ಟಿತ್ತು. ವಿಡಿಯೋ ನೋಡಿದ ಮೇಲೆ ಗೊತ್ತಾಯಿತು, ಯಾರೋ ಒಬ್ಬರು ತಳ್ಳಿಬಿಟ್ಟಿದ್ದಾರೆ ಅಂತ. ಒಬ್ಬರು ಹಾಕೋತಾ ಇದ್ರು. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಯಾಕಂದರೆ ಒಂದೇ ಇರುತ್ತೆ ಅದು ಕ್ಯಾನ್ ಹಾಕ್ಕೊಡೋ ಕ್ಯಾನು. ಆಮೇಲೆ ಇಲ್ಲಿ ಮಸಾಲ ಐಟಮ್, ಅಷ್ಟು ಮಸಾಲ ಐಟಮ್ ಇತ್ತು. ಜೀರಿಗೆ, ಸಾಸಿವೆ ಪ್ರತಿಯೊಂದು ಇತ್ತು.
ನೀಟಾಗಿ ಎಷ್ಟು ಚೆನ್ನಾಗಿ ಜೋಡಿಸಿರ್ತಾರೆ. ಸೊ ನಮಗೆ ಎಲ್ಲಿ ಹರಿಬರಿ ಆಗೋಲ್ಲ, ನೀಟಾಗಿ ತೊಗೋಬೋದು ಆ್ಯಂಡ್ ಡಿಸ್ಕೌಂಟು ಇರುತ್ತೆ. ಆ್ಯಂಡ್ ಹಾಗೆ ಮುಂದೆ ತಳ್ಕೊಂಡು ಹೋಗ್ತಾ ಇದ್ದೆ ನಾನು. ತುಂಬ ದೊಡ್ಡದಿತ್ತಲ್ಲ. ಆಮೇಲೆ ನಮ್ಮ ಮನೆಯವ್ರು ಬರೋದು ಒಂದು 2 ಅವರ್ಸ್ ಮೇಲೆ, 2 ಅವರ್ಸ್ ಮೇಲೆ ಅಂದರು 4 ಅವರ್ಸ್ ಮೇಲೆ ಬಂದಿದ್ದಾರೆ. ನಿಂದಾಯ್ತಾ ಅಂತ ಹೇಳಿಕೊಂಡು. ಆಮೇಲೆ ಗೋಧಿ ಹಿಟ್ಟು ತೊಗೊಂಡೆ. ಇದು ಅಕ್ಕಿ ಪ್ಯಾಕೆಟ್ಗಳು. ಹಾಗೆ ತುಂಬ ಇದೆ, ಹೇಳೋಕ್ಕಾಗಲ್ಲ ಅಷ್ಟಿದೆ. ಬರೀ ನಾನು ಗ್ರೌಂಡ್ ಫ್ಲೋರ್ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ನಾನು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಿಗೂ ಹೋಗಿದ್ದೆ. ಅಲ್ಲೂ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಅಲ್ಲಿ ವಾಷಿಂಗ್ ಮಿಷಿನ್ ಪೌಡರು, ಸೋಪು, ಸರ್ಪು, ಈ ಥರ ಬ್ರಷಸ್ಸು ಇದೆಲ್ಲ ಇತ್ತು. ಅದನ್ನು ತೊಗೊಂಡಿದ್ದೆ. ಬೂಸ್ಟ್ ಇತ್ತು, ಬಟ್ ನಾನು ಬೂಸ್ಟ್ ಮರ್ತು ಬಂದೆ. ನನ್ನ ಮಗನಿಗೆ ಇದು ಬೇಕು ಅಂತ ಹೇಳಿದ್ದ ಅವನು, ಚಾಕೋಸ್ ಬೇಕಂತ ಹೇಳಿ. ಬಟ್ ನಾನು ಅದನ್ನು ಮರ್ತುಬಿಟ್ಟೆ. ಬಂದಮೇಲೆ ಮಮ್ಮಿ ಯಾಕೆ ತೊಗೊಂಡು ಬಂದಿಲ್ಲ ನೀನು, ನನಗೆ ಬೇಕಾಗಿತ್ತು ಅಂತ ಹೇಳ್ತಾ ಇದ್ದ. ನಮ್ಮ ಮನೆಯವರು ಇಲ್ಲಪ್ಪ ನಾಳೆ ನಾನು ನಿನಗೆ ಬೇರೆ ತೊಗೊಂಬರ್ತೀನಿ, ಮಮ್ಮಿ ಮರ್ತಿದ್ದಾಳೆ ಅಂತ ಹೇಳ್ತಾಯಿದ್ರು. ಆಮೇಲೆ ಚನ್ನ ದಾಲು, ತೂರ್ ದಾಲು, ಮೊಸರು ದಾಲು, ತುಂಬ ಚನ್ನ ದಾಲ್ ಹುಡುಕ್ತಾ ಇದ್ದೆ, ಬಟ್ ಎಲ್ಲೂ ಸಿಗಲೇ ಇಲ್ಲ. ಯಾಕಂದರೆ ಬೇಕು ನನಗೆ ಏನಾದರೂ ಒಗ್ಗರಣೆ ಹಾಕಿ ಚನ್ನ ದಾಲು. ಸೊ ಇವೆಲ್ಲ ದಾಲ್ಗಳು, ಬೇಳೆಗಳು, ತೊಗರಿಬೇಳೆ, ಹೆಸರು ಬೇಳೆ, ಎಲ್ಲ ಥರ ಬೇಳೆಗಳೇ ಇದ್ದು. ಇಲ್ಲಿ ಈ ಸೆಕ್ಷನಿಗೆ ಬಂದರೆ ಇದು ಹಿಟ್ಟು, ಗೋಧಿ ಹಿಟ್ಟು. ಇವೆಲ್ಲ ನೀಟಾಗಿ ಜೋಡಿಸಿರ್ತಾರೆ ಮತ್ತು ಆಫರಲ್ಲಿ ಇರ್ತವೆ. ಆಮೇಲೆ ಈ ಥರ ಕವರ್ನ ನಾನು ನಂದು ಟ್ರಾಲಿ ಬ್ಯಾಗಲ್ಲೇ ಇಟ್ಕೊಂಡ್ಬಿಟ್ಟಿದ್ದೆ. ಬಿಕಾಸ್ ತುಂಬ ಜನ ಓಡಾಡ್ತಾ ಇರ್ತಾರಲ್ಲ, ಅದು ವೆಯ್ಟ್ ಮಾಡಬೇಕಾಗುತ್ತೆ. ಅದರಿಂದ ನಾನು ಒಂದು ಪ್ಯಾಕೆಟ್ ಮ್ಯಾಗಿನೂ ತೊಗೊಂಡೆ, ತೊಗೊಂಡಿದ್ದೆ. ಹಾಗೆ ಚೆನ್ನಾಗಿತ್ತು. ಆಮೇಲೆ ಹಾಗೆ ಸ್ವಲ್ಪ ಅವಲಕ್ಕಿ ಬೇಕಾಗಿತ್ತು, ಅವಲಕ್ಕಿನೂ ಹಾಕೋತಾ ಇದ್ದೀನಿ. ಆಲ್ಮೋಸ್ಟ್ ನನ್ನ ಫುಲ್ ಟ್ರಾಲಿನೇ ತುಂಬೋಗಿತ್ತು. ಯಾಕಂದರೆ ಕೆಳಗೆ 2 ದೊಡ್ಡದು ಐಟಮ್ ಹಾಕ್ಕೊಂಡಿದ್ದೆ ನಾನು, ವಾಷಿಂಗ್ ಮಿಷಿನ್ ಪೌಡರು ಮತ್ತು ಗೋಧಿ ಹಿಟ್ಟಿಂದು. ಅದಕ್ಕೆ ಅದು ಫುಲ್ಲು ಇದಾಗಿಬಿಟ್ಟಿದೆ, ತುಂಬೋಗಿಬಿಟ್ಟಿದೆ. ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದು ಅದನ್ನೆಲ್ಲ ತೆಗ್ದಿಡ್ತಾ, ಫಸ್ಟು ಫ್ರೆಶ್ ಅಪ್ ಆಗಿ ಸ್ವಲ್ಪ ಕಾಫಿ ಕುಡಿದು ಆಮೇಲೆಲ್ಲ ತೆಗ್ದಿಡ್ತಾ ಇದ್ದೀನಿ. ಮನೆಗೆ ಬಂದು ನೋಡಿದ ಮೇಲೆ ಗೊತ್ತಾಯ್ತು ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಲ್ಲ ನಾನು ಅಂತೇಳಿ. ಒಂದು ಬ್ಯಾಗ್ ತೊಗೊಂಡು ಹೋಗಿದ್ದೆ. ಇದು ಬ್ಯಾಗ್ ಒಳಗೆ ಎಲ್ಲ ಹಾಕ್ಕೊಂಡು ಬಂದಿದ್ದೆ ನಾನು. ಎಲ್ಲ ಪಟ 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 ಅಂತ ತೆಗಿತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯವರು ಒಂದೊಂದೇ ಬಿಲ್ಲಲ್ಲಿ ಹೇಳ್ತಾ ಇರ್ತಾರೆ, ಅದು ಯಾವ್ದ್ಯಾವ್ದು ಅಂತ ಹೇಳಿ ನೋಡಿಕೊಂಡು ಅವರು ಎಷ್ಟು ಬಿಲ್ಲಾಗಿದೆ, ಅದ್ರ ಮೇಲೆ ಎಷ್ಟು ರೇಟ್ ಇದೆ, ಬಿಲ್ಲಿಂಗಲ್ಲಿ ಏನು ಬಂದಿದೆ ಅಂತ ನೋಡ್ತಾ ಇರ್ತೀವಿ. ಪ್ರತಿ ಸರಿ ಇದು ಒಂದು ಚೆಕ್ ಮಾಡ್ಕೊತೀವಿ ನಾವು. ಆಮೇಲೆ ಯಾವುದಾದ್ರೂ ಐಟಮ್ ಮಿಸ್ ಆಗಿದೆ ಅಂತಲೂ ನೋಡ್ತಾ ಇರ್ತೀವಿ.
ಸೊ ಹಾಗೆ ಎಲ್ಲ ಹೇಳ್ತಾ ಇದ್ದಾರೆ ಅವರು. ನಾನು ಹೌದು ಇದು ಇಲ್ಲಿದೆ ಇದು ಇಲ್ಲಿದೆ ಅಂತ ಹೇಳಿ, ಆಮೇಲೆ ಆಯಿಲು ಖಾಲಿ ಆಗಿತ್ತು, ಅದನ್ನು ತೊಗೊಂಡಿದ್ವಿ. ಆಮೇಲೆ ಡೊಮೆಕ್ಸು, ಪ್ರೀತುದು ಡೆಟಾಲು, ಆಮೇಲೆ ಒಂದು ಶ್ಯಾಂಪೂ, ಆಮೇಲೆ ಚೀಸು, ಆಮೇಲೆ ನ್ಯಾಚುರಲ್ ಕೇರ್ ಅಂತೆ, ಆಮೇಲೆ ವಿಮ್ ಬಾರು, ಕಂಫರ್ಟು, ಆಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ, ರಸಮ್ ಪೌಡರು, ಸರ್ಫ್ ಎಕ್ಸೆಲು, ಈ ಥರ ಎಲ್ಲ. ಡಿಮಾರ್ಟಿಗೆ ಹೋಗೋದು ಏನಕ್ಕೆ ಅಂದರೆ ಬಲ್ಕಿಯಲ್ಲಿ ತೊಗೊಂಡಾಗ ಅದು ತುಂಬ ಸೇವ್ ಆಗುತ್ತೆ. ಸೊ ನಾನು ವಾಷಿಂಗ್ ಮಿಷಿನ್ ಪೌಡರ್ ಲಾಸ್ಟ್ ದೀಪಾವಳಿಯಲ್ಲಿ ಡಿಮಾರ್ಟಲ್ಲಿ ತೊಗೊಂಡಿದ್ದೆ. ಸೊ ದೀಪಾವಳಿ ಅಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕನೂ ಬಂತು. ಅಂದರೆ ಆಲ್ಮೋಸ್ಟ್ 7 ಮಂತ್ಸ್ ಬಂತು ನನಗೆ. 4 + 2 kg 6 kg ತೊಗೊಂಡಿದ್ದೆ ನಾನು. ಸೊ ಹಾಗೆ ನನ್ನ ಮಗನಿಗೆ ಒಂದಷ್ಟು ಶರ್ಟು ಮನೆ ಹತ್ರ ಹಾಕ್ಕೊಳ್ಳೋಕ್ಕೆಲ್ಲ ಹಳೇದಾಗಿತ್ತು ಸ್ವಲ್ಪ, ಅದಕ್ಕೆ ಅವನಿಗೆ ಒಂದು 2-3 ಶರ್ಟ್ 2 ಪ್ಯಾಂಟ್ ತೊಗೊಂಡೆ. ಆಮೇಲೆ ನಮ್ಮ ಮನೆಯವ್ರಿಗೆ ಒಂದು ಶರ್ಟ್ ತೊಗೊಂಡು ಬಂದಿದ್ದೆ, ಅದು ತುಂಬ ಇಷ್ಟ ಆಯಿತು. ವೈಟ್ ಕಲರ್ ಅವ್ರಿಗೆ ತುಂಬ ಸೂಟ್ ಆಗುತ್ತೆ ಕಲರು, ಅದೊಂಥರ ಚೆನ್ನಾಗಿತ್ತು, ಅದನ್ನೊಂದು ತೊಗೊಂಡಿದ್ದೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಮನೆ ಒರೆಸೋಕ್ಕೆ ನಾವು ಯೂಸ್ ಮಾಡಿರೋ ನಾವು ಹಾಕ್ಕೊಂಡಿರ್ತೀವಲ್ಲ ಬಟ್ಟೆ, ಅದನ್ನು ಮನೆ ಒರ್ಸೋಕ್ಕೆ ಹಾಕಬಾರ್ದಂತೆ. ಕೆಲವರು ಹಾಕ್ತಾರೆ ಬನಿಯನ್ ಕಟ್ ಮಾಡೋದು, ಅದು ನೀರೆಲ್ಲ ಹಿಡಿಯುತ್ತೆ ಅಂತ ಹೇಳಿ. ಬಟ್ ಆ ಥರ ಮಾಡಬಾರ್ದಂತೆ. ಆ ಥರ ಮಾಡಿದರೆ ನೆಗೆಟಿವ್ ಎನರ್ಜಿ ಬರುತ್ತಂತೆ ಮನೆಯಲ್ಲಿ ಅಂತ ಹೇಳಿದರು ನನಗೆ. ಅದಕ್ಕೆ ನಾನು ಆವತ್ತಿಂದ ಹೊರಗಿಂದ ಹೊಸ ಕ್ಲಾತ್ನೇ ತೊಗೊಂಬಂದು ಪ್ರತಿ ಸರಿ ನಾನು ಯೂಸ್ ಮಾಡ್ತೀನಿ. ಹಾಗೆ ಕ್ಲಾತ್ಸ್ ಎಲ್ಲ ಅದನ್ನು ಒಂದು ಸರಿ ತೊಗೊಂಬಂದರೆ 4-5 ಕರ್ಚೀಫ್ ಥರ ಕ್ಲಾತ್ಸ್ ತಂದಿರ್ತೀನಿ. ಅದು ಯೂಸ್ ಆಗುತ್ತೆ. ಮೇ ಬಿ ಅದು 3 to 4 ಮಂತ್ಸ್ ಬರುತ್ತೆ, ನೀಟಾಗಿ ಒಗೆದು ಹಾಕಿದ್ದೀನಲ್ಲ ಅದಕ್ಕೆ. ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡ್ತೀನಿ. ಹಳೆ ಬಟ್ಟೆ ಯಾರೂ ಯೂಸ್ ಮಾಡಬೇಡಿ. ಆಮೇಲೆ ಕಲರಿಂಗ್ ಶಾಂಪು ತೊಗೊಂಡಿದ್ದೆ ಹೇರ್ ಕಲರ್ ಮಾಡ್ಕೊಳಕ್ಕೆ. ಆಮೇಲೆ ಟೂತ್ ಪೇಸ್ಟ್ ಖಾಲಿಯಾಗಿತ್ತು, ಆಮೇಲೆ ಆಯಿಲ್ ಖಾಲಿಯಾಗಿತ್ತು. ಆಮೇಲೆ ಹೀಗೆ ಇರುತ್ತಲ್ಲ ಮನೆಯದು ಗ್ರಾಸರಿಗಳು, ನಮ್ಮ ಮನೆಯವ್ರ ಸೋಪು, ನನ್ನ ಸೋಪು, ಎಲ್ಲ ಸೋಪು ಖಾಲಿಯಾಗಿತ್ತು. ಸೊ ಅವೆಲ್ಲ ಶಾಪ್ ಮಾಡಿನೇ 2 ಮಂತ್ಸ್ ಮೇಲಾಗಿತ್ತು. ಸೊ ಲಾಸ್ಟ್ ಟೈಮ್ ಹೋದಾಗ ನಾವು ಬರೀ ಸ್ವಲ್ಪ ಕಿರಾಣಿ ಐಟಮ್ಸ್ ಅಷ್ಟೇ ತೊಗೊಂಬಂದಿದ್ವಿ. ಶಾಂಪೂ ಅಂತೆ, ಸ್ಕ್ರಬ್ಬರ್ ಅಂತೆ, ಆಮೇಲೆ ಬೆಳ್ಳಿ ತೊಳೆಯೋದಂತೆ ಎಲ್ಲನೂ ಖಾಲಿ ಆಗಿಬಿಟ್ಟಿತ್ತು. ಅಂದರೆ ನಾವು ಬಲ್ಕಿಯಲ್ಲಿ ತಂದಿರ್ತೀವಲ್ಲ, ನಮಗೆ ಲಾಂಗ್ ರನ್ನಲ್ಲಿ ಬರುತ್ತೆ ಐಟಮ್ಸ್ಗಳು. ಅಂದರೆ ಜಾಸ್ತಿ ತೊಗೊಂಡಿರ್ತೀವಲ್ಲ, ಒಂದು ಸರಿ ತೊಗೊಂಡ್ರೆ 3 ಮಂತ್ಸ್ 4 ಮಂತ್ಸ್ ಈ ಥರ ಬರುತ್ತೆ. ಸೊ ನಾವು ಬರೀ ತರಕಾರಿ ಮತ್ತು ಏನರ ಸ್ವಲ್ಪ ಗ್ರಾಸರಿ ಖಾಲಿ ಆದರೆ ಅಷ್ಟೇ ನಾವು ದುಡ್ಡು ಹಾಕ್ತೀವಿ ಹೊರತು, ಈ ಥರ ಬಲ್ಕಿಯಲ್ಲಿ ತೊಗೊಂಬಂದಿರ್ತೀನಲ್ಲ, ಸೊ ಏನು ಅಷ್ಟೊಂದು ಖಾಲಿ ಆಗೋಲ್ಲ ಏನೋ ಬೇಗ. ಸೊ ಅದೊಂದು ಅಡ್ವಾಂಟೇಜು. ಸೊ ಹೀಗಾಗಿ ಇಷ್ಟು ಐಟಮ್ಸ್ ತೊಗೊಂಬಂದ್ವಿ. ಇದ್ರ ಬಿಲ್ ಎಷ್ಟಾಗಿರ್ಬೋದು ಅಂತ ಕಮೆಂಟಲ್ಲಿ ನೀವೇ ಹೇಳಿ.